ಶುರು ಮಾಡೋಣ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಇವತ್ತು ನಾವು ಸೇರಿರೋದು ಚಾರ್ಮಿನ್ ಮೋಷನ್ ಪಿಕ್ಚರ್ಸ್ ಅವ್ರ ಕಡೆಯಿಂದ ಒಂದು ವಿಭಿನ್ನವಾದ ಚಿತ್ರ ನಿರ್ಮಾಣ ಮಾಡಿದ್ದಾರೆ, ತದ್ವಿರುದ್ಧ. ಸೊ ಮಾಧ್ಯಮ ಮಿತ್ರರು ಯಾರ್ಯಾರು ಇಲ್ಲಿದ್ದೀರಾ ಎಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ನೀವಿಲ್ಲಿ ಭಾಗಿಯಾಗಿದ್ದು ನಮಗೂ ತುಂಬಾ ಸಂತೋಷವಾಗಿದೆ ಅಂಡ್ ನಿಮ್ಮ ಬೆಂಬಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಈ ಸಿನಿಮಾಕ್ಕೆ. ಸೊ ಮೊದಲನೇದಾಗಿ ಇವತ್ತು ನಮ್ ಜೊತೆ ಪೂರ್ತಿ ತಂಡ ನಮ್ ಜೊತೆ ಇದೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಮನ್ ರಂಗನಾಥ್ ಮ್ಯಾಮ್, ನಿಮ್ಗೂ ಕೂಡ ಇವತ್ತು ನಮ್ಗಿಂತ ಮುಂಚೆ ಬಂದು ಇಲ್ಲಿ ಪ್ರೆಸೆಂಟ್ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಅವರ್ ಟೀಸರ್ ಲಾಂಚ್ ಪ್ರೋಗ್ರಾಮ್. ಅಂಡ್ ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅಂತ ಹೇಳ್ಬೋದು, ಅವ್ರ ಒಂಥರ ಆಲ್ ರೌಂಡರ್, ಸಿನಿಮಾಟೋಗ್ರಫರ್, ಎಡಿಟರ್ ಅಂಡ್ ಡೈರೆಕ್ಷನ್. ಸೊ ಆಲ್ ರೌಂಡರ್ ರೋಲ್ ನ ಅವರು ತಗೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನಿಮ್ಗೂ ಕೂಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅಂಡ್ ಐಶ್ವರ್ಯ ಅವರು, ಪೂಜಾ ಅವರು, ಎಲ್ಲಾ ಕಲಾವಿದರು ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ. ಅದಲ್ಲದೆ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ KR ಚಂದ್ರು ಅವರು ಕೂಡ ಇಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಇವತ್ತು ಈ ಟೀಸರ್ ಲಾಂಚ್ ಪ್ರೋಗ್ರಾಮ್ಗೆ ಯಾರ್ಯಾರು ಇಲ್ಲಿ ಪ್ರೆಸೆಂಟ್ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ಈಗ ನಮ್ಮ ಕಲಾವಿದ, ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದಂತ ಸುಚೇಂದ್ರ ಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಬಂದು ಈ ನಮ್ಮ ಟೀಸರ್ ಲಾಂಚ್ ನ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಅಂಡ್ ವೇಲೂರು LED ಸ್ಕ್ರೀನ್ ಅಲ್ಲಿ ಟೀಸರ್ ನ ಲಾಂಚ್ ಮಾಡೋದಕ್ಕೆ ಭಿನ್ನ ಚಿತ್ರ ಹೇಳಿದ್ದಾರೆ. ತದ್ವಿರುದ್ಧ, ಅದರ ವಿರುದ್ಧ, ಯಾವುದರ ವಿರುದ್ಧ ಅನ್ನೋದನ್ನ ನಿರ್ದೇಶಕರು ಹೇಗೆ ಹೇಳಿ ಹೊರಟಿದ್ದಾರೆ. ಅದಕ್ಕೆ ಸಂಪೂರ್ಣ ಯಶವನ್ನ ನಾನು ಮತ್ತೆ ನಮ್ಮ ಈ ಸಹ ಪಯಣಿಗರು ಮೇಡಮ್ನವರು ಅವರು ಇಡೀ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಈಗ ತದ್ವಿರುದ್ಧದ ತುಣುಕು ಪ್ರಾತ್ಯಕ್ಷಿಕೆಯನ್ನು ಹಾಗೆ ಮಾಡಬೇಕು ಅಂತ ಎಲ್ಲರನ್ನು ಕೇಳ್ತೀನಿ. ಯಾರು ತಂತ್ರಜ್ಞರಿದ್ದಾರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. I think you have said everything. So, but anyway, good evening to everyone. And I think almost 1.5 years aitala we've done this movie, waiting for it because it's a fantastic script. And I've had the great opportunity. ಸುಚೇಂದ್ರ ಸರ್ ಜೊತೆ ಕೆಲಸ ಮಾಡಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. ಅಂಡ್ ಐ ಲವ್ ದ ಸ್ಕ್ರಿಪ್ಟ್ ಬಿಕಾಸ್ ವಿನೋದ್ ರಾಜ್ ಆಸ್ ಡೈರೆಕ್ಟರ್, ಹಿ ಈಸ್ ಬ್ರಿಲಿಯಂಟ್. ಬಟ್ ಸ್ಕ್ರಿಪ್ಟ್ ರೈಟರ್, ಸಿನಿಮಾಟೋಗ್ರಫರ್ ಅಂಡ್ ಅನ್ ಎಡಿಟರ್ ಅಂದ್ರೆ ಹಿ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಸೊ ಫಸ್ಟ್ ಟೈಮ್ ನಾನು ಕೇಳಿದಾಗ ಇದು ಸ್ಕ್ರಿಪ್ಟ್ ಬಗ್ಗೆ ಐ ವಾಸ್ ಜಸ್ಟ್ ಲೈಕ್, ಓ ಮೈ ಗಾಡ್, ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ಇಟ್. ಸೊ yeah, so I'm actually looking forward, and everybody else who's here, Aishwarya and everyone. So I'll just wait for the great reveal. Yeah, okay. So you just wanted to say play? Okay. So can we play Tadviruddha? Okay, can we play Tadviruddha teaser? ಸ್ವಲ್ಪ ನರ್ವಸ್ ಆಗಿದೆ. ಇಲ್ಲ, ಟೀಸರ್ ಪ್ಲೇ ಆಗೋದ್ರಿಂದ ನರ್ವಸ್ ಆಗಿತ್ತು. ಅದು ಕಂಟಿನ್ಯೂ ಆಗ್ತಿದೆ ಅನ್ಸುತ್ತೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಟೀಸರ್. ಸೊ ಥ್ಯಾಂಕ್ ಯು. ಸೊ ತತ್ವಿರುದ್ಧ ಅಂತಂದ್ರೆ ಏನ್ ಇದೆಯೋ, ಏನ್ ರಿಯಾಲಿಟಿ ಇದೆಯೋ ಅದ್ರ ಅಗೇನ್ಸ್ಟ್ ಹೋಗೋದು ತತ್ವಿರುದ್ಧ ಅಂತ. ಸೊ ಅದು ಟೀಸರ್ದು, ಇದು ಫಿಲ್ಮ್ ಟೈಟಲ್ದು ಏನು ಅರ್ಥ. ಇದು ಒಂದು ಪೀರಿಯಡ್ ಫಿಲ್ಮ್. ಆಕ್ಚುಲಿ 90s ಅಲ್ಲಿ ನಡೆಯುತ್ತೆ ಸಿನಿಮಾ. 90s ಮತ್ತೆ 93 ಅಲ್ಲಿ ನಡೆಯುತ್ತೆ. 2 ಕತೆ ಬರುತ್ತೆ. ಸೊ ಹಾಗಾಗಿ ಮತ್ತೆ ಒಂದು ಮರ್ಡರ್ ಮಿಸ್ಟ್ರಿ ಮತ್ತೆ ಏನೋ ತುಂಬಾ ಆಕ್ಟರ್ಸ್ ಇದ್ದಾರೆ. ಒಂದು 5 ಕ್ಯಾರೆಕ್ಟರ್ ಸುತ್ತ ನಡೆಯುತ್ತದು ಅಷ್ಟೇ. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ, ದಟ್ ವಿಲ್ ಬಿ ಬೆಟರ್ ಐ ಥಿಂಕ್. ಸರ್, ಸೊಸೈಟಿಯಲ್ಲಿ ಕೆಲವು ನಾರ್ಮ್ಸ್ ಇರುತ್ತೆ ಯೂಶಲ್ ಆಗಿ. ಒಂದು ವಿಷಯ ಅಂದ್ರೆ, ಒಂದು ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು, ಒಂದು ಅಪ್ಪ ಮಕ್ಕಳು ಅಂದ್ರೆ ಹೀಗೆ ಇರಬೇಕು ಅಂತ. ಇದ್ರ ಅಗೇನ್ಸ್ಟ್ ನೀವು ಹೋದಾಗ ಸೊ ಅದನ್ನ ಯಾವಾಗ್ಲೂ ತತ್ವವಿರುದ್ಧ ಅಂತ ಹೇಳ್ತಾರೆ. ಇದು ಅದನ್ನ ಬೈಬಲವಾಗಿ ಯೂಸ್ ಮಾಡ್ತಾರೆ ಯಾವಾಗ್ಲೂ. ತತ್ವವಿರುದ್ಧವಾಗಿ ಮಾತಾಡ್ಬೇಡ ಅಂದ್ಬಿಟ್ಟೆಲ್ಲ. ಸೊ ಆ ತರ ಕತೆ ಇದು. ತುಂಬಾ ಡಿಫ್ರೆಂಟ್ ಆಗಿದೆ ಹಂಗೆ ಅಂತ ಹೇಳಲ್ಲ ನಾನು. ಇಟ್ಸ್ ನಾರ್ಮಲ್ ಸ್ಟೋರಿ, ಬಟ್ ಡಿಫ್ರೆಂಟ್ ಆಗಿ ತೋರ್ಸಕ್ ಟ್ರೈ ಮಾಡಿದೀವಿ ಅಷ್ಟೇ.
ಸರ್ ಸರ್ ನಾನು ಇದಕ್ ಮುಂಚೆ ಯಶೋಗಾಥೆ ಅಂತ ಒಂದು ಫಿಲ್ಮ್ ಮಾಡಿದ್ದೆ. 2016 ಅಲ್ಲಿ ರಿಲೀಸ್ ಆಯ್ತು. ಸೊ ಅದಾದ್ಮೇಲೆ ಇದು 2ನೇ ಸಿನಿಮಾ. ಸರ್ ಲಾಸ್ಟ್ ಇಯರ್ ನಾವು ಏಪ್ರಿಲ್ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಫುಲ್ ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡಿದ್ವಿ ಆಕ್ಚುಲಿ. ಸೊ ಅದಾದ್ಮೇಲೆ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಆಯ್ತು. ಸೊ ಈಗ ಫಿಲ್ಮ್ ರೆಡಿ ಇದೆ. ಆಲ್ಮೋಸ್ಟ್ ಸೆನ್ಸರ್ ಮುಗಿಸ್ಕೊಂಡು ನಾವು ಮೇ ಬಿ ಇನ್ ಅದರ್ 2 months ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ. ಸರ್ ಇನ್ನ ಅಪ್ಲೈ ಮಾಡಿಲ್ಲ, ನೋಡ್ಬೇಕದು. ಮ್ಯಾಮ್ ಕಂಟೆಂಟ್ ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ. ಆಕ್ಚುಲಿ ಮರ್ಡರ್ ಮಿಸ್ಟ್ರಿ ಒಂದು ತುಂಬಾ ಒಂಥರ ಥ್ರಿಲ್ಲರ್ ಆಗಿ, ಏನು ಬ್ಲಡ್ ಶೆಡ್ ಅದು ಇದು ಏನು ತೋರಿಸ್ದೆ, ಬರೀ ಸ್ಟೋರಿ ಬೇಸ್ಡ್ ಇಟ್ಕೊಂಡು ಮಾಡಿದೀವಿ. ಹೌದು ಸರ್, ನಾನೇ ಮಾಡಿದ್ದು. ಸರ್ ಅದು ಆಕ್ಚುಲಿ ಹೇಳಕ್ ಹೋದ್ರೆ 2 ರಿಯಲ್ ಕಥೆಗಳನ್ನ ಇಟ್ಕೊಂಡೇ ಮಾಡಿದೀವಿ. ಬಟ್ ನಂಗೆ ಅದು ಹೇಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಬರೋ ಸಿನಿಮಾ ಎಲ್ಲ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಹಂಗೆ ಅಂತ ಹೇಳ್ತಾ ಇರ್ತಾರೆ. ಇದು ಒಂದು ಇನ್ಸ್ಪಿರೇಷನ್ ಅಷ್ಟೇ. ಒಂದು 2 90s ಅಲ್ಲಿ ಒಂದು ಕತೆ ನಡೆದಿತ್ತು ಆಕ್ಚುಲಿ. ಆತರ ಅದನ್ನ ಬೇಸ್ ಮಾಡ್ಕೊಂಡು ನಾವು ಕತೆ ಮಾಡ್ಕೊಂಡಿದ್ವಿ. ಸರ್ ಸಿನಿಮಾ ಅಂದ್ರೆ ನೀವು ನಾರ್ಮ್ಸ್ ವಿರುದ್ಧ ಪ್ರತಿಯೊಂದನ್ನು ವಿರುದ್ಧ ಹೋಗೋದು ಅಂತ ನಿಮ್ ಕಥೆಯಲ್ಲಿ ಏನ್ ಕನ್ಕ್ಲೂಷನ್ ಕೊಟ್ಟಿದೆ? ಸರ್ ಎಲ್ಲಾದ್ರದ್ದು ತತ್ವವಿರುದ್ಧವಾಗಿ ಹೋಗ್ತಾ ಇಲ್ಲ. ಆಕ್ಚುಲಿ ಕೆಲವು ವಿಷಯ ಇದೆ, ಏನು ಹೆಂಗೆ ಅಂತಂದ್ರೆ, ಈಗ ನೋಡಿ, ಸಾವು ಬದುಕು ಇನ್ನ ನಮ್ಗೆ ಆನ್ಸರ್ಸ್ ಗೊತ್ತಿಲ್ಲ. ಏನೋ ಯಾಕೆ ಸಾಯ್ತೀವಿ, ಸತ್ ಮೇಲೆ ಏನಾಗುತ್ತೆ, ಇಂಥ ವಿಷಯದ್ರ ಮೇಲೂ ಸ್ವಲ್ಪ ಫಿಲ್ಮ್ ಮಾತಾಡುತ್ತೆ. ಸೊ ಹಾಗಾಗಿ ದಿಸ್ ಫಿಲ್ಮ್ ವಿಲ್ ಬಿ ಅ ಕ್ವೆಶ್ಚನ್ ಟು ದ ಆಡಿಯನ್ಸ್, ಹಿಂಗೂ ಇರ್ಬೋದಾ ಅಂತ ಅಷ್ಟೇ. ನಾನು ಆಕ್ಚುಲಿ ಹೇಳ್ತೀನಿ, ನಾನು ಕತೆ ಮಾಡಿದ್ಮೇಲೆ ಏನಾಯ್ತು, ತುಂಬಾ ದಿವಸ ಟೈಟ್ಲ್ ಇರ್ಲಿಲ್ಲ, ನಾವು ಬೇರೆ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ನಂದು ಡೈಲಾಗ್ ರೈಟರ್ ಒಬ್ರು ಇದಾರೆ, ವಸುಧಾ ಪ್ರಹ್ಲಾದ್ ಅಂತ. ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಯೂಶುವಲ್ ಆಗಿ ಫಿಲ್ಮ್ ಮೇಕರ್ಸ್ನೆಲ್ಲ ಮನೇಲಿ ಬೈತಾ ಇರ್ತಾರೆ. ಸೊ ಅವ್ರ ತಾಯಿ ಬೈತಾ ಇದ್ರು, ನೀನ್ ಎಲ್ಲದಕ್ಕೂ ತತ್ತಿರುವುದು ಮಾತಾಡ್ತಿದ್ದೆ ನೀ ಅಂತ. ಸೊ ನನಗೆ ಯೂಶಲಿ ನಾನು ಕತೆ ಮಾಡಾದ್ಮೇಲೆ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಟೈಟಲ್ಗೆ, ಇಮಿಡಿಯೇಟ್ ಆಗಿ ಸಿಗೋದಿಲ್ಲ, ನಾವು ಓಕೆ ಮಾಡಲ್ಲ. ಸೊ ಅವರು ಬೈದಾಗ ನಾನು ಏನ್ ಬೈದ್ರು ಅವರು ಅಂತ ಕೇಳಿದೆ. ಅವರು ಏನೋ ಅಂದ್ರು, ಇಲ್ಲ ಅದಲ್ಲ, ಅದು ಇನ್ನೊಂದು ವರ್ಡ್. ನಾನು ಫೈನಲ್ ಆಗಿ ಆ ವರ್ಡ್ ಅದೇನದು ಅರ್ಥ ಏನು ಅಂತ ಕೇಳ್ಬಿಟ್ಟು, ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಈ ವರ್ಡ್. ಸೊ ಹಾಗಾಗಿ ಅದನ್ನ ತುಂಬಾ ಆಪ್ಟ್ ಆಗಿದೆ ಕತೆಗೆ ಅಂತ ಹೇಳ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅವ್ರ ತಾಯಿ ಕೊಟ್ಟಿದ್ ಬೈದ. ಮ್ಯಾಮ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದು ಜಮೀನ್ದಾರ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ನಾನು ಆಕ್ಚುಲಿ ಮ್ಯಾಮ್ಗೆ ಫಸ್ಟ್ ಕತೆ ಹೇಳಿದಾಗ, ಅವರು ಕತೆ ಹೇಳಿಲ್ಲ, ಫೋನ್ ಮಾಡಿದಾಗ ಇಲ್ಲ ನಾನು ಚಿಕ್ಕ ಬ್ಯಾನರ್ ಎಲ್ಲ ಮಾಡಲ್ಲ ಅಂದ್ಬಿಟ್ರು. ಇಲ್ಲ ಅಂದ್ರೆ ಹೊಸಬ್ರು ಸಿನಿಮಾ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರು ಮ್ಯಾಮ್. ಸಾರಿ ಮ್ಯಾಮ್, ಜಸ್ಟ್ ಸೊ ನಾನೇನಂದ್ರೆ ಮ್ಯಾಮ್ ಇಲ್ಲ, ಒಂದ್ಸತಿ ಕತೆ ಹೇಳ್ತೀನಿ, ಕತೆ ಕೇಳಿ ನಿಮ್ಗೆ ಕತೆ ಇಷ್ಟ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ನಂಗೆ ಒಂದು ಒಪಿನಿಯನ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳಿದೆ. ಸರಿ ಓಕೆ ಅಂದ್ಬಿಟ್ಟು ಒಂದು 15 ನಿಮಿಷ ಕತೆ ಕೇಳಿದ್ರು. ಕತೆ ಕೇಳ್ಬಿಟ್ಟು ಆಮೇಲೆ ಮ್ಯಾನೇಜರ್ ನಂಬರ್ ಕೊಟ್ಬಿಟ್ರು ಅಷ್ಟೇ, ಬೇರೆ ಏನು ಮಾತಾಡಿಲ್ಲ ಅವರು. ಸೊ ಮ್ಯಾನೇಜರ್ ನಂಬರ್ ಕೊಡಿಸ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡ್ವಿ. ಮತ್ತೆ ಆಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ಇಟ್ ಹಿಯರ್. ಅವರು ತುಂಬಾ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರು. ಆಕ್ಚುಲಿ ಅವ್ರ ತಾಯಿ ತೀರೋಗಿದ್ರು ನಾವು ಶೂಟ್ ಟೈಮ್ ಅಲ್ಲಿ. ಸೊ ಹಂಗಿದ್ರು ಕೂಡ ನಾವೆಲ್ಲ ಲೊಕೇಶನ್ಸ್ ಎಲ್ಲ ಬ್ಲಾಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ಟೈಮ್ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್. ಜಸ್ಟ್ ಸಾರಿ ಸೇಯಿಂಗ್ ಇಟ್ ಇನ್ ರಾಂಗ್ ಪ್ಲೇಸ್, ಬಟ್ ಹೌದು ಆತರ ಏನೋ ಶೀಸ್ ತುಂಬಾ ಆತರ ಹೆಲ್ಪ್ ಮಾಡಿದ್ದಾರೆ, ಬಂದು ಸಿನಿಮಾ ಮುಗಿಸ್ಕೊಟ್ರು. ಸುಚೇಂದ್ರ ಸರ್ ಕೂಡ ಅಷ್ಟೇ. ನಾನು ಕತೆ ಹೇಳಕ್ ಹೋದಾಗ ತುಂಬಾ ಭಯ ಆಯ್ತು ನನಗೆ. ತುಂಬಾ ಜನ ಹೆದರ್ಸ್ ಕಳ್ಸ್ಬಿಟ್ಟಿದ್ರು ನನಗೆ, ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಸ್ವಲ್ಪ ಕಷ್ಟ ಅವ್ರ ಜೊತೆ ಸಿನಿಮಾ ಮಾಡೋದು ಅಂತ. ಬಟ್ ಆಕ್ಚುಲಿ ಆತರ ಏನು ಅನ್ಸಿಲ್ಲ ನನಗೆ. ಅವರಷ್ಟು ಫ್ರೆಂಡ್ಲಿ ಆಗಿ, ಸಾರಿ ಓಪನ್ ಆಗಿ ಮಾತಾಡ್ತಿದೀನಿ ಅನ್ಸುತ್ತೆ. ಅದಕ್ಕೆ ಪ್ರೆಸ್ ಅಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ನನಗೆ, ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡ್ ಬರಲ್ಲ ನಾನು.
ಏನಿದೆಯೋ ಅದನ್ನ ಮಾತಾಡ್ಬಿಡ್ತೀನಿ. ಕರೆಕ್ಟ್ ಆಗಿದೆ ಸರ್, ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಸರ್, ಆಮೇಲೆ ನನಗೆ ಇಟ್ಕೊಂತ. ಸೊ ಆತರ ಸರ್ ತುಂಬಾ ಕಂಫರ್ಟಬಲ್ ಆಗಿದ್ರು. ಆಕ್ಚುಲಿ ತುಂಬಾ ಈ ತರ ಆಕ್ಟರ್ಸ್ ಇದ್ದಾಗ ನಮ್ಗೆ ಏನಾಗ್ಬಿಡುತ್ತೆ, ಡೈರೆಕ್ಟರ್ಸ್ಗೆ ನಾನು ಎಂತ ಡೈರೆಕ್ಟರ್ ಅಂದ್ರೆ ಆಕ್ಟರ್ಸ್ಗೆ ಆಕ್ಟ್ ಮಾಡಿ ತೋರ್ಸಲ್ಲ. ನಾನೇನ್ ನಂಬ್ತೀನಿ ಅಂತಂದ್ರೆ, ಒಂದು ಡೈರೆಕ್ಟರ್ ನನಗೆ ಏನ್ ಬೇಕು ಅಂತ ಮಾತ್ರ ಹೇಳ್ಬೇಕು, ನಾನು ಹೇಗ್ ಬೇಕು ಅಂತ ಅವ್ರ ಕೈಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ವಿ ನೆವರ್ ನೋ, ಅವರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನು ಸಿಗುತ್ತೆ ನಮ್ಗೆ ಯಾವಾಗ್ಲೂ. ಸೊ ಅದು ಫಿಲ್ಮ್ ಇನ್ನೊಂದು ಲೆವೆಲ್ಗೆ ಹೋಗೋ ಆಪರ್ಚುನಿಟಿ ಅದು. ಸೊ ಹಾಗಾಗಿ ಒಳ್ಳೆ ಆಕ್ಟರ್ಸ್ ಸಿಕ್ಕವರು, ಐಶ್ವರ್ಯ ಅವರು, ಪೂಜಾ ಅವರು, ಮತ್ತೆ ಅಭಿ ಅವರು ಎಲ್ಲ ಒಳ್ಳೆ ಆಕ್ಟರ್ಸ್. ಸುವಿನ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾಲಿ. ಸೊ ಈ ತರ ವಿಕ್ರಮ್ ಅಂತ ಒಬ್ರು ಆಕ್ಟರ್ ಇದ್ದಾರೆ. ಸೊ ಅವರು ಕರೆಕ್ಟ್. ಸೊ ಅವರೊಂದು ಮೇನ್ ಪಾತ್ರ ಮಾಡಿದ್ದಾರೆ. ಸೊ ಈ ತರ ನಾವು ಸಿನಿಮಾಲಿ ಒಂದು ಹೀರೋ ಹೀರೋಯಿನ್ ಆತರ ಏನು ಇಲ್ಲ, ಎಲ್ಲ ಕ್ಯಾರೆಕ್ಟರ್ ಬೇಸ್ಡ್. ಕತೆಗೆ ಏನ್ ಕ್ಯಾರೆಕ್ಟರ್ ಬೇಕೋ ಆ ತರ ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗಿದ್ದೀವಿ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸ್ ಇಲ್ಲ ಮ್ಯಾಮ್. 2 hours 10 minutes ಬರ್ತದೆ ಫಿಲ್ಮ್, ಅದಕ್ಕಿಂತ ಕಮ್ಮಿ ಕಟ್ ಮಾಡಕ್ ಆಗಿಲ್ಲ. ಸೊ ಹೌದು, ಎಲ್ಲ ಕತೆ ಇರೋದ್ರಿಂದ ಸೀನ್ಸ್ ಎಲ್ಲ ಟ್ಯಾಕ್ಟ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಸರ್, ಮ್ಯೂಸಿಕ್ ಸರ್, ಹೌದು ಸರ್, ನಾನೇ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಸ್ವಲ್ಪ ಹಿಂಗ ಆಗ್ಬಿಟ್ಟಿದೀನಿ, ದಾಡಿ ಎಲ್ಲ ಬಿಟ್ಟು ಶೇವ್ ಮಾಡಕ್ ಟೈಮ್ ಇಲ್ಲ. ಹಾರರ್ ಟಚ್ ಇದೆಯಾ? ಹಾರರ್ ಟಚ್ ಸರ್, ಹಾರರ್ ಟಚ್ ಇಲ್ಲ, ಥ್ರಿಲ್ಲರ್ ಟಚ್ ಇದೆ ಸರ್. ಹಾರರ್ ಅನ್ನೋದು ನಂಬಲ್ಲ ನಾನು, ಸಾರಿ. ಸರ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್. ಸರ್ ಪ್ರೊಡ್ಯೂಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿಲ್ಲ ನಾನು. ರೀಸನ್ ಏನು ಅಂದ್ರೆ, ನಾನು ಆಕ್ಚುಲಿ 8-9 ವರ್ಷ ಆಯ್ತು ಫಸ್ಟ್ ಸಿನಿಮಾ ಮುಗಿದು. ಸೊ ಅದಾದ್ಮೇಲೆ ಆಕ್ಚುಲಿ ಪ್ರೊಡ್ಯೂಸರ್ಸ್ ಹತ್ರ ಹೋಗೋದೇ ಬಿಟ್ಬಿಟ್ಟಿದೆ. ನಿಮ್ಗೆ ಗೊತ್ತು ನಮ್ಮ ಕನ್ನಡ ಸಿನಿಮಾಲಿ ಎಂತ ಪ್ರಾಬ್ಲಮ್ಸ್ ಇದೆ ಅಂತ. ಎಲ್ಲರಿಗೂ ರಂಗಿತರಂಗ ಬಂದ್ಮೇಲೆ ಎಲ್ಲರಿಗೂ ರಂಗಿತರಂಗ ಮಾಡಬೇಕು, ಇವಾಗ KGF ಮಾಡ್ಬೇಕು ಅಂತಿದ್ದಾರೆ ಎಲ್ಲರೂ ಬಂದ್ರು. ಸೊ ಹಾಗಾಗಿ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಮ್ ಪ್ರೊಡ್ಯೂಸರ್ ಹೇಗೆ ಅಂತಂದ್ರೆ, ಅವರು ಒಂಚೂರು ಕ್ರಿಯೇಟಿವ್ಸ್ ಅಲ್ಲಿ ಎಲ್ಲೂ ತಲೆ ಹಾಕಿಲ್ಲ. ಸೊ ಪ್ರೊಡ್ಯೂಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲಿ ನೆಕ್ಸ್ಟ್ ಕನ್ನಡ ಸಿನಿಮಾಲಿ ಬೇರೆ ಡೈರೆಕ್ಟರ್ಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಅನ್ಸುತ್ತೆ. ಈ ತರ ಪ್ರೊಡ್ಯೂಸರ್ಸ್ ಬೇಕು ನಮ್ಗೆ ಇಂಡಸ್ಟ್ರಿಯಲ್ಲಿ. ಒಳ್ಳೆ ಕತೆ ಇದೆ ಹಂಗೆ ಅಂತಂದ್ರೆ ನಮ್ಮ ಮೇಲೆ ನಂಬಿಟ್ಟು ಪ್ರೊಡ್ಯೂಸ್ ಮಾಡ್ತಾರೆ. ಏನು ಅವರು ಕಥೆಯಲ್ಲಿ ತಲೆ ಹಾಕೋದಾಗ್ಲಿ, ಇದ್ಯಾಕೆ ಈ ತರ ಅದ್ಯಾಕೆ ಆ ತರ ಅಂತೆಲ್ಲ ಏನು ಮಾತಾಡಿಲ್ಲ, ಇದುವರೆಗೂ ಮಾತಾಡಿಲ್ಲ ಅವರು. ಸೊ ಅದಕ್ಕೆ ಇಟ್ಸ್ ಅ ವೆರಿ ಗುಡ್ ಪ್ರೊಡಕ್ಷನ್ ಹೌಸ್. ಆಕ್ಚುಲಿ ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ಪೂರ್ತಿ ಮಾಡಕ್ ನೋಡ್ತಾರೆ. ಇಲ್ಲ ಮ್ಯಾಮ್, 90s ಅಲ್ಲಿ ನಡೆಯುತ್ತೆ ಸ್ಟೋರಿ. ಬಾಕ್ಸ್ ಟೈಪ್ ಸರ್. ಹಾ, ಟೀಸರ್ ನೋಡಿ ಕ್ಯಾಮ್ರಾ. ಯಶಿಕಾ, ಹಾ ಹೌದು ಸರ್, ಅದು ಇವತ್ತು ಕೂಡ ಯೂಸ್ ಮಾಡ್ತಾರೆ ಜನ. ಹೌದು ಹೌದು, ಅದು ಆಕ್ಚುಲಿ 1940s ಮುಂಚೆ ಇತ್ತು ಕ್ಯಾಮ್ರಾ. ಅದು TLR ಕ್ಯಾಮ್ರಾಸ್, ಟ್ವಿನ್ ಇದು. ಎನಿ ಅದರ್ ಕ್ವೆಶ್ಚನ್ಸ್? ಥ್ಯಾಂಕ್ ಯು ಸರ್. ಸರ್ ಹೇಳ್ದಂಗೆ, he did approach me, he called me and ಆತರ ನಾನೇನು ಹೇಳಲಿಲ್ಲ ಈ ತರ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡಲ್ಲ ಅಂತ. ಬಿಕಾಸ್ ನನಗೆ ಇಟ್ಸ್ ದ ಆಪೋಸಿಟ್. ನಾನು ಯಾವಾಗ್ಲೂ ಐಲ್ ಬಿ ವೇಟಿಂಗ್ ಫಾರ್ ಸಮ್ ನ್ಯೂ ಸ್ಕ್ರಿಪ್ಟ್ಸ್, ಎಕ್ಸಲೆಂಟ್ ಸ್ಕ್ರಿಪ್ಟ್ಸ್. ಅಂಡ್ ವೆನ್ ಐ ಹರ್ಡ್ ಹಿಸ್ ಸ್ಕ್ರಿಪ್ಟ್, ಐ ವಾಸ್ ರಿಯಲಿ ಅಮೇಸ್ಡ್ ಬಿಕಾಸ್ I thought it was brilliant. ತುಂಬಾ ಇಷ್ಟ ಆಯ್ತು ನನಗೆ. And I said, sir, ನಿಮ್ಗೆ ಎಷ್ಟು ದಿನ ಬೇಕು ಶೂಟಿಂಗ್ ಅಂತ. So he said it's almost a month and we'll be shooting in Sakleshpur. So I was really excited. ತುಂಬಾ ಖುಷಿ ಆಯ್ತು ನನಗೆ to hear the script and I wanted to work. And of course, when he mentioned ಈ ತರ ಸುಚೇಂದ್ರ ಸರ್ ಇರ್ತಾರಂತ ಹೇಳಿದಾಗ, I was really happy because we have worked before. Now we have worked in a movie or two before, no sir? ಮಾಡಿದೀರಲ್ಲ. So I was really looking forward to working with him also because he's a brilliant actor.
And of course, ಈ ಶೂಟ್ ಎಲ್ಲ ಶುರು ಆದಾಗ ಐ ಎಂಜಾಯ್ಡ್ ಎವ್ರಿ ಡೇ ಆಫ್ ಇಟ್, ಬಿಕಾಸ್ ಎವ್ರಿ ಡೇ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ದ ಸೀನ್ಸ್. ತುಂಬಾ ಎಕ್ಸೈಟಿಂಗ್ ಸೀನ್ಸ್ ಇರುತ್ತೆ. ಐ ಮೀನ್ ನಾಟ್ ಓನ್ಲಿ ಜಸ್ಟ್ ದ ಸೀನ್ಸ್, ಈವನ್ you don't know what to expect, because he has a brilliant mind. Aur tumba underplay marta idare, but actually he is a brilliant director, and camera work is excellent, and he's multi-talented. So I was like, I don't know, ನೀವ್ ಯಾಕೆ ಇಷ್ಟು ವರ್ಷ ವೇಸ್ಟ್ ಮಾಡಿದೀರಾ, you should have been here before this ಅಂತ, because ಈ ತರ ಒಳ್ಳೆ ಸ್ಕ್ರಿಪ್ಟ್ಸ್ ಎಲ್ಲ ಸಿಕ್ಬೇಕಂದ್ರೆ we are all very lucky. And yes, and of course, shooting nadivaga, I met a lot of other wonderful actors like Aishwarya and Pooja and all. We worked together and we had a great time. And then I don't want to talk too much about the script, because I feel it's one of those scripts. Adu neevu picture nodbeku, yakandre you can't ontara story helak hogala. You can't tell the story. It's something that you have to watch, because every scene reveals something else. So it's just one of those movies, but it's a brilliant script, and nanige tumba khushi aitu to be part of this film, and I'm waiting, to be honest, for the release, and I'm 100% sure everybody here will enjoy the film. So thank you. Script is it's got a lot of mystery there, and ನಾಟ್ ಓನ್ಲಿ ದಟ್, ನಿಮ್ಗೆ ಇವರು ವಿನೋದ್ ಸರ್ ಹೇಳ್ದಂಗೆ ನಿಮ್ಗೆ ಲಾಸ್ಟ್ ಅಲ್ಲಿ ಯು ವಿಲ್ ಸ್ಟಿಲ್ ಹ್ಯಾವ್ ಅ ಕ್ವೆಶ್ಚನ್. ನೀವು ಅಲ್ಲೇ ಕೂತಿರ್ತೀರಾ ಸೀಟ್ ಅಲ್ಲಿ, ಯು ವಿಲ್ ಬಿ ಲೈಕ್ ಯು ವಾಂಟ್ ಮೋರ್ ಆನ್ಸರ್ಸ್ ತರ, ದಟ್ ಕೈಂಡ್ ಆಫ್ ಅ ಸ್ಕ್ರಿಪ್ಟ್, ಸೊ ಇಟ್ಸ್ ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ನೀವು ಮನೆಗೆ ಹೋದ್ಮೇಲೂ ಥಿಂಕ್ ಮಾಡ್ತಾ ಇರ್ತೀರಾ, ಅಂಡ್ ಇಟ್ಸ್ ಒನ್ ಆಫ್ ದೋಸ್ ಸ್ಕ್ರಿಪ್ಟ್ಸ್. ಇಟ್ಸ್ ಫ್ಯಾಂಟಾಸ್ಟಿಕ್, ಇಟ್ ಕೀಪ್ಸ್ ಲಿಂಗರಿಂಗ್ ಆನ್. ಸೊ I like everything about the script, to be honest. Ella character tumba chennagide, and it's one of those scripts that you need each character adan fulfill madake. All characters are important, and tumba chennagi he has shot the film and taken the story very well. So it's everything about the script. Ide nandu ಒಂದು shades ide. So when you see her, you will think one thing, but there is another shade to her also. Sorry. Yeah. So thank you very much. Thank you ma'am, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ಹಾಗೆ ಮುಖ್ಯ ಅತಿಥಿ, ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ. ಬಹಳ ಯಾಕಂದ್ರೆ 2 ಸಿನಿಮಾ ಹಿಟ್ ಆಗಿದೆ, ಬಹಳ ಖುಷಿ ಆಗ್ತಾ ಇದೆ. ಥಿಯೇಟರ್ ಜನ ಬರಲ್ಲ ಅಂತ ಇದ್ರು, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ, ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿಂದ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ, ಫಸ್ಟ್ ಕ್ಷಮಿಸ್ಬಿಡಿ. ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ, ವಾಸ ಸರ್ 10 ನಿಮಿಷ ಮುಂಚೆ ಇರ್ತಾ ಇದೆ. ಕಾರಣ 6 ನಿರ್ಮಾಪಕರು ಬಂದಿದ್ರು. 6 ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗ್ಬೇಕಾಗಿತ್ತು. ಒಂದೇ ದಿನ 6 ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೇನೆ. ಅದೊಂದು ಸಂತೋಷ ಸುದ್ದಿ. ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಹೆಡ್ ನಮ್ಮ ಆಫೀಸಲ್ಲಿ ಚೇತನ್ ಅಂತಿದ್ದಾನೆ, ಸಾಹೇಬ್ರಿಗೆ ಗೊತ್ತು, ಆ ಹುಡುಗ ಬಹಳ ಆಕ್ಟಿವ್ ಆಗಿರ್ತಾನೆ. ನಿನ್ನೆ ಒಂದು 4 ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾ ಹುಡುಗ, ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಾರು ಗೌರವ ಕೊಡ್ತಾ ಇಲ್ಲ ನಿರ್ಮಾಪಕರಿಗೆ ಅಂತ. ಯಾಕಪ್ಪ ಈ ವಿಷಯ ಹೇಳ್ತೀಯ, ಯಾರು ಕೊಡ್ತಾ ಇಲ್ಲ ಅಂದೆ. ಇಲ್ಲ ಸರ್, ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ಹೋದ್ರೆ ಆ ಕಷ್ಟಗಳು ಗೊತ್ತೇ ಇದೆ. OTT ತಗೊಳ್ತಾ ಇಲ್ಲ, OTT ಪಿಕ್ಚರು ಆಗ್ತಾ ಇಲ್ಲ. ಉದಾಹರಣೆ ಬಾಬು ಇಲ್ಲೇ ಇದೆ, ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ದು ಕೂಡ ಹಾಕಕ್ಕಾಗ್ತಾ ಇಲ್ಲ. ಅದು ಬಿಟ್ಟು ಸ್ಯಾಟಲೈಟ್ ಇಲ್ವೇ ಇಲ್ಲ, ಥಿಯೇಟರ್ ದುಡ್ಡು ಕಟ್ಬಿಟ್ಟು ದುಡ್ಡು ಬರುತ್ತೋ ಇಲ್ವೋ ಆ ಪರಿಸ್ಥಿತಿಲಿ ಇದ್ದಾರೆ ನಿರ್ಮಾಪಕರು. ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು, ಇದನ್ನ ಹೇಳಲೇಬೇಕು ನಾನು, ಗೌರವ ಕೊಡ್ತಾ ಇಲ್ಲ ಸರ್. ಇಲ್ಲಿ ಯಾಕೆ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ, ಒಂದು ಹಣ ಅದು ಬಿಡಿ, ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ, ಹಾಡುಗಳು ಕೇಳ್ತೀರಿ, ನಮ್ಗೆ ಇನ್ನೇನ್ ಬೇಕಾಗಿಲ್ಲ ಸರ್ ಅಂತ. ಯಾವುದೇ ಆಡಿಯೋ ಸಮಸ್ಯೆ ಆಗಿರ್ಲಿ,
ಫಸ್ಟ್ ನಿರ್ಮಾಪಕರಿಗೆ ಗೌರವ ಕೊಡ್ರಿ, ಕಳಕಳಿಯಿಂದ ಕೇಳ್ಕೊತೀನಿ. ನೀವು ಇವತ್ತು ಏನೇ ಇದ್ರೂ ಕೂಡ ನಿರ್ಮಾಪಕರಿಂದ ಬೆಳೆದಿರೋದು, ಅದನ್ನ ಮಾತ್ರ ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಇವತ್ತು ತುಂಬಾ ದುಃಖ ಆಗಿದೆ ನನಗೆ ಆ ಮಾತು ಕೇಳಿದಾಗ. ನಾವು ತಗೊಂತೀವೋ ಬಿಡ್ತೀವೋ ಬೇರೆ ವಿಷಯ, ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ ಸಿನಿಮಾ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ, ಆಗುತ್ತೋ ಬಿಡುತ್ತೋ ವ್ಯವಹಾರ ಬೇರೆ ವಿಷಯ, ಸೆಕೆಂಡರಿ. ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಪ್ರೊಡ್ಯೂಸರ್. ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪನೀಸ್ ಟು ಡೂ ದಿಸ್. ಸೊ ಎನಿವೇ, ಲಹರಿ ಇವತ್ತವರೆಗೂ ನಾವು ಆ ಕೆಲಸ ಮಾಡಿಲ್ಲ, ಗೌರವ ಕೊಡ್ತೀವಿ, ನಮ್ ಕೈಲಾಗಿದ್ದು ಮಾಡೇ ಮಾಡ್ತೀವಿ. ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ, ಮಾಡ್ತಾ ಬಂದಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಪತ್ರಿಕಾ ಮಿತ್ರರಿಗೂ. ಸೊ ಆ ದಾಖಲೆಯಿಂದ ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ತದ್ವಿರುದ್ಧ ಸೇವನೆ ವಿರುದ್ಧ ಆಗಿಬಿಟ್ಟಿದೆ, ಬಹಳ ಕಡೆ ವಿರುದ್ಧ ಆಗಿದೆ. ಸೊ ತದ್ವಿರುದ್ಧ ಆಗಲೇಬೇಕು ಇವಾಗ ಇಂಡಸ್ಟ್ರಿ. ಒಳ್ಳೆ ದಿನಗಳು ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದೆ ನಾನು. ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ಆಲ್ಸೋ ಮುರಳಿಯವ್ರು ನಂಗೆ ಹಳೆ ಸ್ನೇಹಿತರು. ಸಬ್ಜೆಕ್ಟ್ ಚೆನ್ನಾಗಿದೆ. ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು, ಇನ್ನ ಹಾಡು ಕೇಳಿಸಿಲ್ಲ ಅವರು, ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಹಾಡಿಲ್ಲ ಅಂದ್ರು, ಒಂದು ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು, ಅದು ಇಲ್ಲ. ಏನಿವೆ ನಾಟ್ ಇಶ್ಯೂ ಆದ್ರೂ ಏನ್ ಸರ್ ಪ್ರಮೋಷನಲ್ ಸಾಂಗ್ ಇದೆ ಅಂತ ಹೇಳಿದ್ರು. ಏನಿವೆ ನಾವು ಬಿಡುಗಡೆ ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗ್ಲಿ. ಮತ್ತೆ ನಾನು ತಡವಾಗಿ ಬಂದು ಕ್ಷಮೆ ಇರಲಿ. ಸರಸ್ವತಿ ಪುತ್ರ ಸಾಹೇಬ್ರಿದ್ದಾರೆ, ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಮಾತಾಡಿ ಸರ್. ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ, ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ನಮಸ್ಕಾರ. ಕೆಲಸ ಮಾಡಿದಾಗಿದ್ದಂತ ಆ ಧಾವಂತ ಇಲ್ಲ, ಕೈ ನಡುಗ್ತಿದೆ, ಹೃದಯ ಸ್ವಲ್ಪ ಹೆಚ್ಚು ಡವ್ ಕೊಡ್ತಾ ಗೌರವದ ನಡುಗೆ, ಗೌರವದ ನಡುಕ ಗೌರವದ್ದು. ಬಹಳ ಒಳ್ಳೆ ಮಾತುಗಳನ್ನ ಲಹರಿ ಸಾಹೇಬರು ಹೇಳಿದ್ರು. ಗೌರವ ಬಹಳ ಮುಖ್ಯವಾಗಬೇಕು. ಕಥೆಯನ್ನು ತುಂಬಾ ಗೌರವಯುತವಾಗಿ ನಿರ್ದೇಶಕರು ಮಾಡಿಕೊಂಡಿದ್ದಾರೆ. ನಿರ್ಮಾತೃ ಇದು ಹೊಸ ಚಿಗುರು ಹಳೆ ಬೇರು ಅದರ ಸಮ್ಮಿಶ್ರಣ. ಇದು ಸಿದ್ಧ ಸೂತ್ರಗಳನ್ನ ಪಕ್ಕಕ್ಕಿರಿಸಿ ಮಾಡಿದಂತಹ ಸಿನಿಮಾ. ಭಿನ್ನ ಅಂತ ಮೊದಲೇ ನಾವು ಅನ್ಕೊಂಡಿದ್ದು ಈ ಕಾರಣಗಳಿಗಾಗಿ. ಭಿನ್ನ ಅಷ್ಟೆಲ್ಲ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಿತ್ರ ಮಾಡುವುದೇ ಯಾವ್ದಾದ್ರು ಒಂದರ ಶ್ರೇಯಕ್ಕಾಗಿ ಅಂತ. ಇದು ಶ್ರೇಯಕ್ಕಾಗಿ ಮಾಡಿದ ಚಿತ್ರವೇ ಅಲ್ಲ. ಅವರು ಕಥೆಯನ್ನ ಅಂದ್ರೆ ಶುದ್ಧ ರೂಪದಲ್ಲಿ, ಎಷ್ಟೋ ಜನರು ಸಿದ್ಧ ಹಸ್ತರಿರ್ತಾರೆ, ಈ ನಿರ್ದೇಶಕರು ಶುದ್ಧ ಹಸ್ತರಿದ್ದಾರೆ. ತಾವು ಚಿತ್ರವನ್ನ ಹೇಗೆ ಗೆಲ್ಲಿಸಬೇಕು ಎಲ್ಲ ತಂತ್ರಗಾರಿಕೆ ಗೊತ್ತಿದೆ. ಆದ್ರೆ ಅಂತ ಯಾವ ತಂತ್ರವನ್ನು, ಸಿನಿಮಾ ತಂತ್ರವನ್ನಷ್ಟೇ ಅಳವಡಿಸಿಕೊಳ್ಳಲಾಗಿದೆ, ಮಿಕ್ಕಿ ಯಾವ ತಂತ್ರವನ್ನು ಮೆರೆಯಲಾಗಿಲ್ಲ. ಅದು ಬಹಳ ಪ್ರಧಾನ. ಮತ್ತೆ ಹೇಳದೆ ಉಳಿದ ಮಾತುಗಳೇನು ಅಂತ ಹೇಳಿದ್ರೆ, ವೇದಾಂತವಾಗ್ಲಿ ಸಿದ್ಧಾಂತವಾಗ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇರುವ ಕೆಲಸ ಮಾಡ್ತೇವೆ. ಆದ್ರೆ ಹೇಳುವ ಕೆಲಸ ಮಾಡಿ ಜಿಜ್ಞಾಸೆ ಮೂಡಿಸುವಂತ ಕೆಲಸವನ್ನ ಕಥೆಯ ಮುಖಾಂತರ ಮಾಡಿದ್ದಾರೆ ನಿರ್ದೇಶಕರು. ಅದು ಬಹಳ ಮುಖ್ಯ ಅಂತ ಅನಿಸಿದೆ ನನಗೆ. ಇಲ್ಲಾಂತಂದ್ರೆ ಲಹರಿ ಸಾಹೇಬ್ ಅಂತವರು ಅದನ್ನು ನೋಡಿ ಚೆನ್ನಾಗಿ ಅದು ಒಪ್ಕೊಳ್ಳೋಲ್ಲ. ಸಾಮಾನ್ಯವಾಗಿ ಹಾಗೆ ಒಪ್ಕೊಳ್ಳುವಂತಹ ಪ್ರಭೃತಿಯೇ ಅಲ್ಲ. ನೋಡಿದ ನಂತರ ಇದು ಚಂದ, ಇದು ಹೌದು, ಇದು ಒಪ್ಪಿತ ಅಂತ ಹೇಳುವಂತಹ ಮಾತುಗಳಿಗೆ ಹಿರಿಯರಿದ್ದಾರೆ ಅಂತಂದ್ರೆ ಪ್ರಾಯ ಅವರು ಮಾಡಿದಂತಹ ಕಥೆ ಮತ್ತು ಅದರ ಎತ್ತರ, ಅದರ ಏಳಿಗೆ, ಅದರ ಔನ್ನತ್ಯ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಇನ್ನು ಯಾರು ಅಭಿನಯದ ಮಾಗುವಿಕೆ ಆಗಿರುತ್ತೆ ಅಂಥವ್ರ ಜೊತೆ ನಟಿಸಬೇಕಾದಾಗ ಒಂದು ಸುಖ. ಅದೆಂಥ ಸುಖ ಅಂತ ಹೇಳಿದ್ರೆ, ಅವ್ರಿಗೆ ಅವರು ಕ್ಷೇತ್ರಜ್ಞರೂ ಆಗಿರ್ತಾರೆ, ಸೂಕ್ಷ್ಮಜ್ಞರೂ ಆಗಿರ್ತಾರೆ. ಸೂಕ್ಷ್ಮ ಗೊತ್ತಿರುತ್ತೆ. ಹಾಗಾಗಿ ಜೊತೆ ಕೆಲಸ ಮಾಡ್ತಿರ್ಬೇಕಾದಾಗ ನನಗೆ ಬಹಳ ಇಷ್ಟವಾದದ್ದೇನು ಅಂತಂದ್ರೆ, ಅವ್ರು ಏನು ಬಯಸಿದ್ದಾರೆ ಅದಕ್ಕೆ ವಿಸ್ತರಣೆಯಾಗಿ ಏನ್ ಮಾಡ್ತಾ ಹೋಗ್ಬೇಕು ಅಂತ ಅನಿಸ್ತು ನನಗೆ. ಸಹ ಪಯಣಿಗರಾಗಿ ಅದ್ಭುತವಾಗಿ ಮೇಡಮ್ನವರು ಒಳ್ಳೆ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ಪರಸ್ಪರ ಮಾತಾಡ್ಕೊಳ್ತಾ ಸಿದ್ಧಸೂತ್ರಗಳನ್ನ ಬದಿಗಿರಿಸಿ ನಿಜವಾಗಿಯೂ ಸಿನಿಮಾ ಕಾಳಜಿ ಇಟ್ಟುಕೊಂಡು ಹೇಗೆ ರಂಗದ ಉದ್ಧಾರಕ್ಕಾಗಿ, ರಂಗದ ಔನ್ನತ್ಯಕ್ಕಾಗಿ ಕೆಲಸ ಮಾಡ್ತಲೇ ಹೋಗ್ಬೋದು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿದ್ರು. ಅಂದ್ರೆ ಹಿರಿತನ ಅನ್ನೋದು ಕೇವಲ ವಯಸ್ಸಿನ ಆಧಾರದಲ್ಲ, ಯೋಚನಾ ಲಹರಿ ಇದೆಯಲ್ಲ, ಆಲೋಚನಾ ಕ್ರಮ ಇದೆಯಲ್ಲ, ಅದರಲ್ಲೂ ಸಹ ಹಿರಿತನವನ್ನು ಮೆರಿಬೇಕಾಗುತ್ತೆ ಅನ್ನೋದನ್ನ ಇಂಥವರಿಂದ ಕಲಿಬೇಕಾಗುತ್ತೆ. ನೋಡಿ ಮೇಡಮ್ನವರು ಅಂತ ಕೆಲಸವನ್ನ ಒಂದು 20 ದಿನಗಳ ಪರ್ಯಂತ ನಾವೇನು ಕೆಲಸ ಮಾಡ್ತಾ ಹೋದ್ವಿ. ಆಗ ಮಧ್ಯದಲ್ಲಿ ಸಿಕ್ಕಂತ ಸಮಯವನ್ನೆಲ್ಲ ಈ ಚಿತ್ರಕ್ಕಾಗಿ ನಾವು ಹೇಗೆ ದುಡಿಬಹುದು. 4 ಗಂಟೆಗೆ ಅಂತ ಹೇಳಿದ್ರಾಗೆ 3:45ಕ್ಕೆ ಅವರು ಹಾಜರಿದ್ರು. ಅದರರ್ಥ ಸಮಯ ಪರಿಪಾಲನೆ ಅಷ್ಟೇ ಅಲ್ಲದೆ ತಾವು ತಮ್ಮಂತಾವು ಸಮರ್ಪಣಾ ಭಾವದಿಂದ ಹೇಗೆ ದುಡಿಸಬಹುದು, ರಂಗದ ಔನ್ನತ್ಯಕ್ಕೆ, ರಂಗದ ಏಳಿಗೆಗೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಿದ್ದು ನನಗೆ ತುಂಬಾ ಸಂತೋಷ ಅನ್ನಿಸ್ತು. ಅಂದ್ರೆ ಆ ಕಾಲದಲ್ಲಿ ನೋಡ್ಕೊಳ್ಳಿ ಬಂದಿದ್ದೇವೆ. ಅವರು ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿ ಈಗಲೂ ಅವ್ರು ಹೇಳುವಂಥದ್ದೇನು ಅಂದ್ರೆ, ನಾನು ಹೊಸ ಚಿತ್ರಗಳಿಗೆ ಅಥವಾ ಹೊಸ ಕಥೆಗಳಿಗೆ ನನ್ನನ್ನು ಯಾವಾಗಲೂ ಒಟ್ಟುಕೊಳ್ತೇನೆ, ನಾನು ತೆರೆದ ಮನದಿಂದ ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳೋ ಮಾತಿದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಮಾದರಿ ಮತ್ತೆ ಪ್ರೇರಣಾದಾಯಿ ಅಂತ ಅನ್ಸುತ್ತೆ. ಇನ್ನ ನೀವೊಬ್ಬರೇ ಯಾವಾಗಲೂ ಚಪ್ಪಾಳೆ ತಡ್ತಿರಲ್ಲ, ಯಾಕೆ? ತಿಂಡಿ ಹೊರಗಿದೆ.
ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ನಮಗೆ ನಿಜವಾಗಿಯೂ ಇತರರಿಗೂ ಒಂದು ಪ್ರೇರಣಾದಾಯಿ. ಇಲ್ಲಿ ನಿರ್ದೇಶಕರ ಜಾಣ್ಮೆ ಇಂಥದ್ದು ಅಂತ ಹೇಳಿದ್ರೆ ಸ್ವತಃ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳಿದ್ರು, ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗಬಹುದು ಕೆಲಸ ಮಾಡೋದು ಅಂತ. ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಗಿ ಬಿಡ್ತಾರೋ ಅಥವಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕ್ಕಾಗೋಲ್ಲ. ಅದು ಒತ್ತೊಟ್ಟಿಗಳು ಇಲ್ಲಿ. ಆದ್ರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಕಥೆಯನ್ನ ನಾವು ಪರಸ್ಪರ ಮಾತಾಡ್ಕೊಂಡದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ, ಮಾಧ್ಯಮ ಇದೆ, ಜನರಿಗೂ ತಲುಪಲಿ, ಸಿನಿಮಾ ಒಂದಿಷ್ಟು ನಾವೇನೋ ನಿಗೂಢವಾದ ಏನೋ ರಹಸ್ಯಾತ್ಮಕವಾದ ಹೇಳ್ತಿದ್ವಿ, ಅದರದೆಲ್ಲ ಕುತೂಹಲ ಕೇಳಿಸೋಕೆ ಬೇಕಂತ ಮಾತನಾಡ್ತೇವೆ. ಆದ್ರೆ ನಿರ್ದೇಶಕರು ನಿಜಾದ ಅರ್ಥದಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾರೆ. ಯಾವ ರೀತಿ ಅಂದ್ರೆ ಪ್ರಸ್ತುತಿಯ ಜಾಣ್ಮೆ ಅಲ್ಲ, ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತ್ಯದ ಜಾಣ್ಮೆಯನ್ನು ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದು ಬಹಳ ನವಿರು. ಅದಕ್ಕೆ ಇರಬಹುದಂತ ಚೌಕಟ್ಟಿದೆಯಲ್ಲ, ಅಂದ್ರೆ ಆವರಣದ ಅನಾವರಣ ಆಗಿದೆ. ನಿರ್ದೇಶಕರು ಆ ಮಟ್ಟಕ್ಕೆ, ಅಂದ್ರೆ 10 ವರ್ಷಗಳ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ಒಳ್ಳೇದು ಮಾಡಿದ್ರಿ ನೀವು ಅಂತ. 1 ದಶಕದ ಪರ್ಯಂತ ಯಾವುದು ಕ್ರೋಢೀಕೃತವೋ, ಯಾವುದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಚಿತ್ರದ ಮುಖಾಂತರ ಹರಿಬಿಟ್ಟಿದ್ದಾರೆ. ಪ್ರಾಯ ಮುಂದಿನ ಚಿತ್ರ ಮಾಡಬೇಕಾದಾಗ ಅನೇಕ ಆಧಾರದ ಅಪಸವ್ಯಗಳು ಕಾಣಬಹುದು. ಅಂದ್ರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗಬಹುದು, ಅಥವಾ ಮತ್ತೆ ಪುನರ್ಮನಕ್ಕೋಸ್ಕರ ಅಂತ ಇದನ್ನು ಮಾಡಿದ್ದ ಈ ತಂತ್ರಗಾರಿಕೆನ ಮತ್ತೆ ಹೂಡಿ ಮಾಡಬಹುದು. ಆ ಥರದ್ದೆಲ್ಲ ಒಂದು 10 ವರ್ಷಗಳ ಪರ್ಯಂತ ಅವ್ರು ಕೆಲಸ ಮಾಡಿಲ್ಲ ಅನ್ನೋದೇ ಬಹಳ ಒಳ್ಳೆಯ ಇದು ಚಿತ್ರಕ್ಕೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ. ಇತರರು ಕಲೆಗಾರರು ಅಥವಾ ಅವರು ಅಭಿನಯ ಚತುರರು ಅಲ್ಲದೆ ಹೋಗಿದ್ರು ಸಹ ಅವರಿಂದ ಕೆಲಸ ತೆಗೆಯೋದ್ರ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಈ ಎಲ್ಲ ಇಷ್ಟು ಹೆಣ್ಮಕ್ಳು, ಮಾತೆಯರು, ನಿರ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆಯ ಕೆಲಸವನ್ನು ತೆಗೆದಿದ್ದಾರೆ. ಅಂದ್ರೆ ಅವರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನ್ ಬೇಕು, ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತೆ ವ್ಯವಕಲನ ಹೇಗಾಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂತಹ ಬಹಳ ದೊಡ್ಡ ಶಕ್ತಿ ಅದು ಅನ್ಸುತ್ತೆ. ಚಿತ್ರಕ್ಕೆ ಆ ಬಗೆಯ ಸಾಮರ್ಥ್ಯ, ಆ ಶಕ್ತಿಯೂ ಇದೆ. ಮತ್ತೆ ಚಿತ್ರ ನೋಡಿದ ನಂತರ ಹಾಡುಗಳು, ಅಲ್ಲಿ ಹೇಳಿದೆ ಸಿದ್ಧಸೂತ್ರಗಳು ಪಕ್ಕಕ್ಕಿರಿಸಿ ಮಾಡಿದ್ದೇನೆ ಅಂದ್ರೆ ಹಾಡುಗಳೇ ಬೇಡ ಅಂತ ಯೋಚನೆ ಮಾಡುವಂತ ಎಷ್ಟು ಜನ ನಿರ್ಮಾತರು ಅಥವಾ ನಿರ್ದೇಶಕರು ನಮ್ಮ ನಡುವೆ ಈಗಿದ್ದಾರೆ. ಅದೊಂದು ಬೇಕಾದಂತಹ ಅಂಶ. ಅದಿಲ್ಲದೆ ಸಿನಿಮಾವೇ ಮುಂದೂಡಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಸಂದರ್ಭದಲ್ಲಿ ಕಥೆ ಅಥವಾ ಅವ್ರು ಹೇಳಿದ್ರು ಕಥೆ ಈಗಾಗಲೇ ನಡೆದಿರುವಂತದ್ದು ಮತ್ತೆ ಅದನ್ನ ನಾನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ. ಅದರ ಅರ್ಥ ಯಾವುದೇ ಕಥೆ ಕಲ್ಪಿತವಲ್ಲ, ಅದು ಘಟಿಸಿಯೇ ಇರಬೇಕು ಅಂತಿದೆಯಲ್ಲ. ಅಂತ ಘಟಿಸಿರುವಂತಹ ಪ್ರಸಂಗಗಳನ್ನ ಇಟ್ಟುಕೊಂಡು ಹೆಣ್ಕೊಂಡ ಕಥೆ ಇದೆಯಲ್ಲ. ಮೊನ್ನೆ ಮಾತಾಡ್ತಾ ಹೇಳಿದ್ರು 32 ಕಥೆಗಳನ್ನ ಇಟ್ಕೊಂಡಿದ್ದೀನಿ ಅಂತ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ ಅಂತ ಕೇಳಿತಾ ಇದ್ದೀನಿ. 32 ಕಥೆಗಳನ್ನ ಬರ್ಕೊಂಡು ಯಾಕೆ ಇಟ್ಕೊಳ್ತೀರಿ ಅಂತ. ಅವರು ತಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಂತ ಅಷ್ಟು ವಿಚಾರವನ್ನ ಒಂದು ಚಿತ್ರದ ಹಾಗೆ ಹರಿಬಿಟ್ಟಿದ್ದಾರೆ. ಅದು ಬಹಳ ಒಳ್ಳೇದಾಗಿದೆ ಅಂತ ನನಗನ್ಸುತ್ತೆ. ನಾನು ಇಡೀ ಚಿತ್ರದಲ್ಲಿ ನಾವು ಪ್ರಧಾನ ಭೂಮಿಕೆಗಳನ್ನು ಮಾಡ್ತಿರ್ಬೇಕಾದಾಗ ಸಾಮಾನ್ಯವಾಗಿ ನಮಗೆ ಧ್ವನಿ ಜೋಡಣೆಗೆ, ಧ್ವನಿ ಗ್ರಹಣ ಸಂದರ್ಭದಲ್ಲಿ ನೋಡೋಕ್ ಸಿಗುತ್ತೆ. ಹಾಗೆ ನೋಡೋಕ್ ಸಿಕ್ಕಾಗ ನನಗೆ ಕಂಡಿದ್ದು ಚಿತ್ರೋತ್ಸವಗಳಿಗೂ ಏಕ ತೆರೆಯ ಪರದೆಗಳಿಗೂ ಅಥವಾ ಬಹುತೆರೆಗಳೇನಿವೆಲ್ಲ ಅವೆಲ್ಲದಕ್ಕೂ ನಾನು ಬಹಳ ಒಳ್ಳೇದಾಗಿ ಒಳ್ಳೆ ಮಾತನ್ನು ಲಹರಿ ಸಾಹೇಬರು ಹೇಳಿದ್ರು. ಇದೊಂದು ಪರ್ವಕಾಲ, ಇದೊಂಥರ ಮನ್ವಂತರದ ಕಾಲ. ಈಗ ಮತ್ತೊಮ್ಮೆ ವಿರುದ್ಧಾತ್ಮಕ ದಿಕ್ಕಿನಲ್ಲಿ ಮತ್ತೆ ಎಲ್ಲರೂ ಅದನ್ನ ಸ್ವೀಕರಿಸುವ ಪ್ರೇಕ್ಷಕ ಮಹಾಪ್ರಭುಗಳು ಅದನ್ನ ಮನ್ನಿಸುವ, ಮಾನ್ಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಾದ್ರೆ ಈ ಚಿತ್ರಕ್ಕೆ ಬೇಕಾದಂತಹ ಅಷ್ಟು ಆಶ್ರಯ, ಆಸರೆ ಮಾಧ್ಯಮದ ಮುಖಾಂತರ ಅದು ದಕ್ಕೋದು ಸಾಧ್ಯವಾಯಿತು ಅಂತಂದ್ರೆ ಒಳ್ಳೇದಾಗುತ್ತೆ. ಈ ತರದ ಯಾವ್ದಾದ್ರು ಸ್ವಲ್ಪ ಶಕ್ತಿ ಮೀರಿ ತಮ್ಮ ಚೌಕಟ್ಟಿನ ಆಚೆಗೆ, ಅಂದ್ರೆ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡುವಂತಹ ನಿರ್ದೇಶಕರು ಒಂದೊಮ್ಮೆ ಕಣ್ಮರೆ ಆಗ್ಬಿಡ್ತು ಅಂತಂದ್ರೆ ಬಹಳ ದೊಡ್ಡ ನಿರ್ವಾತ ಏರ್ಪಡಬಹುದು. ಬೇರೆ ಬೇರೆ ಬಗೆಯ ಚಿತ್ರಗಳು ಬರ್ತಾ ಇರ್ತವೆ, ಅದರಲ್ಲಿ ಈ ಬಗೆಯ ಚಿತ್ರ ಇದೆಯಲ್ಲ, ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಅದು ಕೇವಲ ಒಂದು 10 ಪ್ರದರ್ಶನ, 100 ಪ್ರದರ್ಶನ, ಒಂದು 25 ವಾರ ಅಥವಾ 25 ದಿನ ಓಡಿ ಸುಮ್ಮನಾಗೋದು ಅಂತದಲ್ಲ. ಇದರ ಕಪಾಟಿನ ಆಯಸ್ಸು ಜಾಸ್ತಿ. ಯಾಕಂದ್ರೆ ನಿಮಗೆ ಚಿಂತನೆಗೆ ಓರೆಗೆ ಹಚ್ಚುವಂತ, ಅಂದ್ರೆ ನಿಮ್ಮ ಓರೆಗಲ್ಲಿಗೆ ಹಚ್ಚುವಂತ, ನಿಕಷಕ್ಕೆ ಒಡ್ಡುವಂತ ಕೆಲಸವನ್ನ ಈ ಚಿತ್ರ ಅಡಕ ಮಾಡ್ತಾ ಇದೆ ಅನ್ನೋದು ಚಿತ್ರತಂಡ ಹೇಳದೆ ಉಳಿದ ಮಾತು. ಹಾಗಾಗಿ ಅವರು ಹೇಳದೆ ಉಳಿದ ಮಾತುಗಳನ್ನ ನಿರ್ಮಾತರು ಮತ್ತೆ ಇಲ್ಲೆಲ್ಲ ಸೇರಿದಂತಹ ಎಲ್ಲ ಮಹನೀಯರು ಅವರು ಪರವಾಗಿ ನಾನು ಇದನ್ನ ನಿಮ್ಮಲ್ಲಿ ನಿವೇದಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಎಂದಿನಂತೆ ಅನ್ನ ಹಾಕಿದ ಅನ್ನದಾತರು, ಅವಕಾಶ ಕೊಟ್ಟ ಅವಕಾಶದಾತರಿಗೆ ಬಾಗಿದ ಶಿರ ಮತ್ತೆ ಮುಗಿದ ಕರದ ನಮನವನ್ನ ಎಂದಿಗೂ ಸಲ್ಲಿಸ್ತೀನಿ. ನಿಮಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಶೆಟ್ಟಿ. ನನ್ನ ಊರು ಬಂದು ಉಡುಪಿ, ಬಟ್ ಹುಟ್ಟಿದ್ ಬೆಳೆದಿದ್ದು ಎಲ್ಲ ಬಾಂಬೆಯಲ್ಲಿ. ಆದ್ರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ, ಮಾತಾಡ್ತೀನಿ. ತದ್ವಿರುದ್ಧ ಬಂದು ನನ್ನ ಫಸ್ಟ್ ಫಿಲ್ಮ್. ಈ ಫಿಲ್ಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲ್ಮ್ದು ಅವಕಾಶ ಸಿಕ್ತು. ಅದು ನಾನು ರಾಜ್ಕುಮಾರ್ ಗ್ರ್ಯಾಂಡ್ಸನ್ ಶಾನ್ ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು. ಅದ್ರದ್ದು ಶೂಟಿಂಗ್ ಮುಗ್ದೋಗಿದೆ. ಸೊ ಕರೆಂಟ್ಲಿ 2 ಮೂವೀಸ್ ನಡೀತಾ ಇದೆ, ಪ್ರೀ ಪ್ರೊಡಕ್ಷನ್ ಫೇಸ್ ಅಲ್ಲಿ ಇದೆ. ತದ್ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಪೇಷಂಟ್ ನ ನೋಡೋಕಂತ ಇಂಡಿಯಾಕ್ ಬರ್ತೀನಿ. ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ
ಅದೇ ತದ್ವಿರುದ್ಧ. ಸೊ ಅದು ಏನಂತ ಗೊತ್ತಾಗ್ಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ. ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ ತಕ್ಷಣನೇ ನಿಮ್ಗೆ ಹೇಳ್ತೀವಿ. ದಯವಿಟ್ಟು ನಮ್ಮ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ನನ್ ಕನ್ನಡ ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಬಿಕಾಸ್ ನಾನು ಈ ಸಿನಿಮಾದ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಅದಕ್ಕೆ ಅವ್ರು ಹೇಳೋದಕ್ಕಿಂತ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ. ನಾನು ಸೆಟ್ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತಗೊಂಡೇ ಬಂದಿಲ್ಲ, ಯಾಕಂದ್ರೆ ನನಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ರದಿಲ್ಲ. ಸೊ ನಾನೇನು ಫಸ್ಟ್ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾನು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಅವಕಾಶ ಸಿಕ್ಕಿದೆ, ಅದರಲ್ಲಿ ನಮ್ಗೆ ಇಂಥ ಒಳ್ಳೆ ಡೈರೆಕ್ಟರ್, ಇಂಥ ಒಳ್ಳೆ ಕಾಸ್ಟ್ ಮತ್ತೆ ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಅದೃಷ್ಟ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂತ ಕಲೀಗ್ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಮತ್ತೆ ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ. ಅವ್ರ ಪಾತ್ರನ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಸ್ವಲ್ಪ ಅವ್ರ ಮೇಲೆ ಕೋಪನೂ ಬರುತ್ತೆ, ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ಅದು ಜನ ಇಷ್ಟ ಪಡ್ತಾರೆ ಅಂತ. ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮನ್ನ ಇಷ್ಟಪಡಿ, ಪ್ಲಸ್ ನಿಮ್ ರಿವ್ಯೂನ ತಿಳಿಸಿ. ನಾರಾಯಣ ಸ್ವಾಮಿ ಅಂತ ಗೈನಕಾಲಜಿಸ್ಟ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಇವತ್ತು ಈ ಸಿನಿಮಾ ಒಂದು ರಿಲೀಸ್ ಮಾಡಕ್ಕೆ ಏನು ಇವರು ಕಾರ್ಯಕ್ರಮ ಮಾಡಿದ್ದಾರೆ, ಇದಕ್ಕೆ ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಆಯಿತು. ಇದರ ನಿರ್ಮಾಪಕರು ಮತ್ತೆ ನಿರ್ದೇಶಕರು ನಮಗೆ ಬಹಳ ಆತ್ಮೀಯ ಸ್ನೇಹಿತರುಗಳು. ಹಂಗಾಗಿ ನಮ್ದು ಪಕ್ಕದಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಸೊ ನೀವು ಬರಬೇಕು ಅಂತಂದ್ರು, ಅದಕ್ಕೆ ಬಹಳ ಖುಷಿಯಾಗಿ ಬಂದೆ. ಈ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳು ಹೇಳ್ಬೇಕು ಅಂತಂದ್ರೆ ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಸುಮನಾ ಮೇಡಮ್ ಹಿರಿಯ ನಟರು, ಕರ್ನಾಟಕದ ಒಂದು ಸಿನಿಮಾ ರಂಗದಲ್ಲಿ ಬಹಳ ಹಿರಿಯ ನಟರುಗಳೆಲ್ಲ ಇದ್ದಾರೆ. ಮತ್ತೆ ಪ್ರಸಾದ್ ಸರ್ ಇದ್ದಾರೆ, ವೇಲು ಸರ್ ಎಲ್ಲ ಮಾತಾಡಿದ್ದಾರೆ. ಮತ್ತೆ ಈ ಒಂದು ರಂಗದಲ್ಲಿ ನಾವೇನಂತ ಇದರಲ್ಲಿ ನಾವು ಜ್ಞಾನಿಗಳು ಅಲ್ಲ ಏನೂ ಅಲ್ಲ, ಆದ್ರೆ ನಾವೊಂದು ವೀವರ್ ಆಗಿ ಏನು ಪಿಕ್ಚರ್ಗೆ ಹೋಗಿ ನೋಡೋ ಒಂದು ವೀವರ್ ತರ, ಏನಂದ್ರೆ ಯಾವುದೇ ಒಂದು ಸಣ್ಣ ಒಂದು ಸೀರಿಯಲ್ ಆಗಲಿ ಒಂದು ಪಿಕ್ಚರ್ ಆಗಲಿ ತೆಗಿಬೇಕಂದ್ರೆ ಬಹಳಷ್ಟು ಪ್ರಯತ್ನ ಮಾಡಬೇಕು, ಬಹಳಷ್ಟು ಶ್ರಮ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಅಲ್ಲಿನ ಜನನ್ನ ಎಲ್ಲರನ್ನು ಸೇರಿಸಿ ಒಂದು ಪಿಕ್ಚರ್, ಒಂದು ಪ್ರಾಜೆಕ್ಟ್ ನ ತೆಗೆದು ಅದನ್ನ ಸಂಪೂರ್ಣವಾಗಿ ಅದನ್ನ ಸಿನಿಮಾ ಥಿಯೇಟರ್ಗೆ ತರಬೇಕು ಅಂದ್ರೆ ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಅದರಲ್ಲಿ ಭಾಗವಹಿಸಿರುವ ಎಲ್ಲ ನಟ ನಟಿಯರಿಗೂ ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಎಷ್ಟೋ ಪಿಕ್ಚರ್ಗಳು ಹೆಸರು ಬರುತ್ತೆ, ಅವು ರಿಲೀಸ್ ಆಗಲ್ಲ. ಸೊ ಆದ್ರೆ ಈ ಪಿಕ್ಚರ್ನ ಒಂದು ಕಂಪ್ಲೀಟ್ ಆಗಿ ರೆಡಿ ಮಾಡಿ ನೆಕ್ಸ್ಟ್ ಮಂತ್ ಅಕ್ಟೋಬರ್ ರಿಲೀಸ್ ಮಾಡಕ್ಕೆ ಒಳ್ಳೆ ದಿವಸಗಳಲ್ಲಿ, ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ಒಳ್ಳೆ ದಿವಸಗಳಾಗಿರೋದ್ರಿಂದ ಜನಕ್ಕೆ ಬಹಳಷ್ಟು ಫ್ರೀ ಟೈಮ್ ಇರೋದ್ರಿಂದ ಎಲ್ಲ ಪಿಕ್ಚರ್ನ ಜಾಸ್ತಿ ನೋಡ್ತಾರೆ ಅಂತ ಇವರೆಲ್ಲ ಯೋಜನೆ ಮಾಡಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಈ ಎಲ್ಲ ಹೊಸ ನಟ ನಟಿಯರಿಗೂ ಇದು ಸಕ್ಸಸ್ಫುಲ್ ಆಗಿ ಪಿಕ್ಚರ್ ಮುಗಿದ್ರೆ ಅವ್ರಿಗೂ ಮುಂದಿನ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಲಿ. ಮತ್ತೆ ನಮ್ಮ ನಿರ್ಮಾಪಕರನ್ನು ಟ್ರೈಲರ್ ಇದು ನೋಡಿದಾಗ ಬಹಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದೋ ಒಂದು ಹಿಂದಿ ಪಿಕ್ಚರ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ದೊಡ್ಡ ಇಂಗ್ಲಿಷ್ ಪಿಕ್ಚರ್ ಆಗ್ಬೋದು, ಆ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ತೆಗೆದಿದ್ದಾರೆ. ಏನು ಒಂದು ಸ್ವಲ್ಪ ನೋಡಿದ್ವಿ, ಅದರಲ್ಲಿ ಆ ತರ ಒಂದು ಫೀಲ್ ಬರುತ್ತೆ. ಸೊ ಈ ಪಿಕ್ಚರ್ ಅಲ್ಲಿ ಇನ್ನೂ ಆ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನ ಹೇಳ್ತಾ, ನಮ್ಮ ಸ್ನೇಹಿತರು ಮುರಳಿ ಅವರಿಗೆ ಮತ್ತೆ ಈ ಪಿಕ್ಚರ್ ಅಲ್ಲಿ ಎಷ್ಟು ಜನ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೆ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಮನೆ ಋಷಿಕೇಶ್ ಹೋಗಿದ್ದೆ, ಮಸೂರಿಗೆ ಹೋಗಿ ಅಲ್ಲಿಂದ ನನ್ನ ಕಸಿನ್ IAS ಆಫೀಸರ್ ಅದ. ಆ ಋಷಿಕೇಶ್ಗೆ ಹೋದಾಗ ಗಂಗಾ ಆರತಿ ಮಾಡ್ಬಿಟ್ಟು ಬಂದೆ ಫ್ಯಾಮಿಲಿ ಜೊತೆಲಿ. ಅಲ್ಲಿಂದ ಬರೋದೇ ಒಳಪ ಬ್ಯಾಂಗ್ಳೂರ್ಗೆ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಮಾಲಿನ್ಯ ಇಲ್ಲ, ಇಲ್ಲಿ ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ. ಮಾಲಿನ್ಯ, ಉಸಿರು, ರಸ್ತೆಗಳು, ಗಾಳಿ, ಏನಂತೀರಿ ನೀರು, ಗಾಂಧಿನಗರದಲ್ಲಿ ಮಾಲಿನ್ಯ, ಮನಸ್ಸು ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ. ಯಾಕಪ್ಪ ಬರೋದು ಅನ್ಸ್ಬಿಡ್ತು. ನಿಜವಾಗ್ಲೂ 3 ದಿನ ನಾನು ಬಂದ ಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೆ,
ಈ ಸ್ಕೂಲು ಸಮ್ಮರ್ ಹಾಲಿಡೇಸ್ ಆದ್ಮೇಲೆ ಮತ್ತೆ ಹೋಗ್ತೀನಿ ನೋಡಿ ಸರ್, ಹಂಗಾಗಿ ಕತೆ ನನ್ಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಂತ. ಸೊ ದಯಮಾಡಿ ಎಲ್ಲ ಒಂದ್ಸಲಿ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ. ಹೋಗಿದ್ರಲ್ಲ, ಥ್ಯಾಂಕ್ ಯು ಸರ್. ಖಂಡಿತ ನನ್ನ ಆರಾಧ್ಯ ದೇವ ಈಶ್ವರನ ನೆನೆಸುತ್ತಾ, ಆತ್ಮೀಯ ಮಾಧ್ಯಮ ಮಿತ್ರರಿಗಿಂತ ಕುಟುಂಬದವರೇ, ಈ ದಿನ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಪಕ್ಕದ ಹಳ್ಳಿ ಕೊತ್ತೂರು ಅಂತ ಬರುತ್ತೆ. ರೈತ ಕುಟುಂಬದಿಂದ ಬಂದಿರೋಂತ ಒಂದು ಫ್ಯಾಮಿಲಿ. ದಿವಂಗತ KM ರಾಮಯ್ಯ, ಶ್ರೀಮತಿ ರತ್ನಮ್ಮ ಅವರ ಎರಡನೇ ಮಗ ರವಿಚಂದ್ರ ಅಂತ ನನ್ನ ಹೆಸರು KR. ನಮ್ಮ ಅಣ್ಣ ಮುರಳಿ ಕುಮಾರ್ ಅಂತ. ಏನು ಈ ಒಂದು ಚರ್ಮೇನ್ ಮೋಷನ್ ಇದಕ್ಕೆ ಈ ಬ್ಯಾನರ್ ಹೊಸದಾಗಿ ಇದು ಮಾಡಿದನೋ ಅದು ಮೂಲತಃ ಅವನೇ ಕಾರಣ. ಸೊ ವೇದಿಕೆ ಮೇಲೆ ಇರುವಂತ ನನ್ನ ಚಿತ್ರತಂಡ ಪ್ರಮುಖರೇ ಹಾಗೂ ನಮ್ಮ ಮಾಧ್ಯಮ ಪ್ರಮುಖರೇ, ಇವತ್ತು ನಾವು ಏನು ಈ ಒಂದು ಹೊಸದಾಗಿ ಈ ಮೂವಿನ ಲಾಂಚ್ ಮಾಡ್ತಾ ಇದೀವಿ, ಇದನ್ನ ಜನಗಳ ಬಳಿ ತಗೊಂಡೋಗ್ಬೇಕಾದ್ರೆ ಮೂಲ ಕಾರಣ ನೀವೇನೆ. ನೀವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಸಪೋರ್ಟಿಂಗ್ ಆಗಿ ಇವತ್ತು ನಮ್ಮ ಚಿತ್ರತಂಡದವರು ತುಂಬಾ ಚೆನ್ನಾಗಿ ಈ ಒಂದು ಮೂವಿ ಬಂದಿದೆ. ಅಕ್ಟೋಬರ್ ಅಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತೇಳಿ 2-3 ಡೇಟ್ ಸಹ ನಮ್ಮ ಡೈರೆಕ್ಟರ್ ಸಾಹೇಬ್ರು ಹಾಕ್ಸಿದ್ದಾರೆ. ಒಂದು ನೋಡ್ತಾ ಅದು ನಾವು ಅಕ್ಟೋಬರ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ 2 ತಿಂಗಳಲ್ಲಿ ಏನಿದೆಯೋ ನಮ್ಗೆ ಪಬ್ಲಿಕ್ ಆಗ್ಬೇಕು ಅಂತಂದ್ರೆ ಕಾರಣ ನೀವೇನೆ ಅಲ್ವಾ. ನೀವಿಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಅದನ್ನ ಸರ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮೂವಿ ಬಂದಿದೆ. ಇನ್ನೂ ಹೊಸ ಕಥೆಗಳು ನಮ್ಮ ವಿನೋದ್ ರಾಜ್ ಸರ್ ಹತ್ರ ಇದೆ. ಇನ್ನೂ ಅವರ ಮುಖಾಂತರ ಇನ್ನ ಇದು ಒಂದೇ ಮೂವಿ ಅಲ್ಲ, ಇನ್ನೂ ಒಂದು ತುಂಬಾ ಮೂವಿ ಮಾಡ್ಬೇಕು ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಮೇಡಮ್ ಆಗ್ಬೋದು, ಐಶ್ವರ್ಯ ಮೇಡಮ್ ಆಗ್ಬೋದು, ನಮ್ಮ ಸುಮನ ಮೇಡಮ್ ಆಗ್ಬೋದು, ನಮ್ಮ ಪ್ರಸಾದ್ ಸರ್ ಆಗ್ಬೋದು, ಅವ್ರಿಗೂ ಸಹ ನನ್ನ ಪರವಾಗಿ ಧನ್ಯವಾದ ತಿಳಿಸುತ್ತಾ, ಆಮೇಲೆ ನಮ್ಮ ಲಹರಿ ಮುಖ್ಯಸ್ಥರು ಆಗ್ಲೇ ಒಂದು ಮಾತಾಡಿದ್ರು, ನಿರ್ಮಾಪಕರಾಗ್ಬೋದು, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಗೆ ವ್ಯಾಲಿ ಗೌರವ ಕೊಡಬೇಕು. ಗೌರವ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಮನುಷ್ಯನಿಗೆ ಗೌರವ ಕೊಟ್ಟಾಗ ಒಂದು ವಿಶ್ವಾಸ ಬರುತ್ತೆ, ಒಂದು ಪ್ರೀತಿ ಬೆಳೆಯುತ್ತೆ. ಒಂದ್ ಮೆಟ್ಲು ಹತ್ತುತ್ತಾರೆ ಮೇಲೆ, ಯಾವ ನಾವು ಡಿಸಪಾಯಿಂಟ್ ಮಾಡ್ತೀವಿ ಅವ್ರು ಕೆಳಗಡೆ ಇಳಿತಾರೆ. ಸೊ ಇದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಒಂದ್ಸತ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಸರ್ ನಮ್ದು ಮೂಲತಃ ರೈತಾಪಿ. ನಮ್ ತಂದೆ ಗ್ರೇನೇಜ್ KM ರಾಮಯ್ಯ ಅಂತೇಳಿ ಅವ್ರು ಈಗಿಲ್ಲ, 16 ಇಯರ್ಸ್ ತಂದ್ಬಿಟ್ಟು. ಗ್ರೇನೇಜ್ ಅಂತಂದ್ರೆ ನಿಮ್ಗೆ ಮೂಲತಃ ಗೊತ್ತಿರೋ ಚಿಕ್ಕಬಳ್ಳಾಪುರ ರೇಷ್ಮೆ ಕುಟುಂಬದ ಬಂದರು. ಈಗ ನಾವು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೇ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸರೌಂಡಿಂಗ್ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ. ಜಾಸ್ತಿ ಹೇಳಕ್ ಹೋದ್ರೆ ಸಿನಿಮಾದಲ್ಲಿ ಮೇನ್ ಟ್ವಿಸ್ಟ್ ಏನಿದೆ ಅಥವಾ ಒಂದ್ ಸನ್ನಿವೇಶ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಬಂದ್ಬಿಟ್ಟು ನೋಡಿ, ಹಾಗೆ ಈ ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.